विश्वेशलिङ्गसम्भूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरुम्। इतिहास प्रसिद्धवाद ಈ ಸಿಂಧೂರು ಗ್ರಾಮದಲ್ಲಿ ದುರ್ಗಾದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಇಂದಿನ ಸಾಯಂಕಾಲದ ಧರ್ಮ ಮಹಾಸಭೆಯಲ್ಲಿ ನಿಮ್ಮೆಲ್ಲರಿಗೆ ಸಂಕ್ಷಿಪ್ತವಾದ ಧರ್ಮ ಸಂದೇಶವನ್ನು ಕೊಟ್ಟಿರುವ ಬೆಳ್ಳಂಕಿ ಬೃಹನ್ಮಠದ ತಟಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ, ಲಿಂಗೈಕ್ಯ ಶಂಭುಲಿಂಗ ಸ್ವಾಮಿಗಳವರ ಪರಮ ಶಿಷ್ಯರು, ಪ್ರವಚನ ಪಟುಗಳು ಆದ ಶ್ರೀ ಸಿದ್ದರಾಮ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಶಾಸ್ತ್ರಜ್ಞಾನ ಸಂಪನ್ನರಾದ ಸಮಸ್ತ ಸಂತ ಮಹಾತ್ಮರೇ, ಜಗದ್ಗುರುನವರ ಸ್ವಾಗತದಲ್ಲಿ ಕುಂಭ ಕಳಶಗಳನ್ನು ಹಿಡಿದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ತಾಯಂದಿರೇ, ಉತ್ಸವ ಸಮಿತಿಯ ಪದಾಧಿಕಾರಿಗಳೇ, ಸೇರಿರುವ ಸಮಸ್ತ ಸದ್ಭಕ್ತರೇ ಹಾಗೂ ಮುದ್ದು ಮಕ್ಕಳೇ, ಈಗಾಗಲೇ ನಮ್ಮ ಬೆಳಗಲಿಯ ಸಿದ್ದರಾಮ ಸ್ವಾಮಿಗಳವರು ಈ ಹಿಂದೆ ಆಗಿರುವಂತಹ ಕಾರ್ಯಕ್ರಮದ ನೆನಪನ್ನು ಮಾಡಿ ಲಿಂಗೈಕ್ಯ ಶಂಭುಲಿಂಗ ಸ್ವಾಮಿಗಳ ಸ್ಮರಣೆಯನ್ನು ಮಾಡಿದ್ದಾರೆ. ಶಂಭುಲಿಂಗ ಸ್ವಾಮಿಗಳವರು ತಮ್ಮ ಜೀವಿತಾವಧಿಯೊಳಗ ಈ ಭಾಗದ ಎಲ್ಲಾ ಗ್ರಾಮ ನಗರಗಳಲ್ಲಿ ಸಂಚರಿಸಿ ವೇದಾಂತದ ಜೊತೆಗೆ ಶಿವಾದ್ವೈತ ಸಿದ್ಧಾಂತವನ್ನು ಕೂಡ ಬಹಳಷ್ಟು ಪ್ರಖರವಾಗಿ ಪ್ರಚಾರ ಮಾಡಿದರು. ಅವರ ಅನೇಕ ಉಪನ್ಯಾಸಗಳನ್ನ ಉಪದೇಶಗಳನ್ನು ನೀವೆಲ್ಲ ಕೇಳಿದಿರಿ. ಬಹುತೇಕ ಬಹಳಷ್ಟು ಶಾಸ್ತ್ರ ಕೇಳಿರುವಂತಹ ಜನರು ನೀವೆಲ್ಲ ಇಲ್ಲಿದ್ದೀರಿ. ಈಗ ಬಹಳ ಸುದೀರ್ಘವಾದ ಶಾಸ್ತ್ರ ಹೇಳುವಂತಹ ಸಮಯವೂ ಅಲ್ಲ. ಮಳೆನಾಯನ ವಿಶೇಷ ಕೃಪೆಯಾಗಿರೋದ್ರಿಂದ ನೀವೆಲ್ಲ ಲಕ್ಷ್ಯ ಆ ಕಡೆ ಈ ಕಡೆ ಕೂಡ ಇದೆ. ಆದರೂ ಕೂಡ ಒಂದೆರಡು ಮಾತುಗಳನ್ನು ನಿಮಗೆಲ್ಲ ಹೇಳ ಬಯಸ್ತಾ ಇದ್ದೇವೆ. ದುರ್ಗಾದೇವಿ ಅನ್ನೋದಲ್ಲ, ಇದು ಶಿವನ ಒಂದು ಅವಿನಾಭಾವ ಸಂಬಂಧವಾಗಿರ್ತಕ್ಕಂಥ ಒಂದು ಶಕ್ತಿ ತತ್ವ. ಇದು ಶಿವಾದ್ವೈತ ಸಿದ್ಧಾಂತದೊಳಗ ನಾವು ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ಅಂತ ಕರೀತೀವಿ. ಸಾಮಾನ್ಯವಾಗಿ ಶಕ್ತಿ ಇರದೆ ಹೋದರೆ
ವ್ಯಕ್ತಿಯಾಗಲಿ ವಸ್ತುವಾಗಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬಹುತೇಕ ಎಲ್ಲ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಶಕ್ತಿ ಅನ್ನುವಂಥದ್ದು ವ್ಯಾಪಕವಾಗಿ ಸಮರಸವಾಗಿ ಇರುವಂಥದ್ದು. ಅದಕ್ಕೆ ಶಂಕರಾಚಾರ್ಯರು ಒಂದು ವೇಳೆ ಶಕ್ತಿ ಇರದೆ ಹೋಗಿದ್ರೆ ಶಿವನಿಂದ ಸೃಷ್ಟಿ ಅನ್ನುವಂಥದ್ದಾಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಶಿವ ಶಕ್ತಿಯ ಯುಕ್ತ ಯದಿ ಭವತಿ ಶಕ್ತಃ ಪ್ರಭವಿತು. ಈ ಜಗತ್ತನ್ನು ನಿರ್ಮಾಣ ಮಾಡಬೇಕಾದ್ರೆ ಶಕ್ತಿ ಇರದೇ ಹೋಗಿದ್ರೆ ಶಿವನು ಕೂಡ ಸಮರ್ಥನಾಗ್ತಾ ಇದ್ದಿಲ್ಲ. ಅಂದ್ರೆ ಶಿವನಿಗೆ ಸೃಷ್ಟಿಯ ಸಾಮರ್ಥ್ಯವನ್ನು ಕೊಟ್ಟವಳು ಶಕ್ತಿ ಅಂತ ಅರ್ಥ. ವೇದಾಂತ ಸಿದ್ಧಾಂತದೊಳಗ ಶಕ್ತಿಗೆ ಮಾಯಾ ಅಂತ ಕರೀತಾರೆ, ಅದಕ್ಕೆ ಮಿಥ್ಯಾ ಅಂತ ಕರೀತಾರೆ, ಅದಕ್ಕೆ ಅಲೀಕ ಅಂತ ಕೂಡ ಕರ್ಕೊಂಡ್ ಬರ್ತಾ ಇದ್ದಾರೆ. ಪರಂತು ಎಷ್ಟೇ ಅದರ ಬಗ್ಗೆ ನಾವು ಆ ರೀತಿ ಮಾತಾಡಿದರೂ ಕೂಡ ಆ ಶಕ್ತಿಯನ್ನು ಅನಿವಾರ್ಯವಾಗಿ ಎಲ್ಲರಿಗೂ ಒಪ್ಪಲೇಬೇಕಾಗ್ತದೆ. ಅದಕ್ಕೆ ಭೂಮಿಯನ್ನೇ ಮೊದಲು ಮಾಡಿಕೊಂಡು ಪಂಚ ಮಹಾಭೂತಗಳಲ್ಲಿ ಕೂಡ ಒಂದೊಂದು ಶಕ್ತಿ ಇರೋದನ್ನು ನಾವೆಲ್ಲ ಅನುಭವ ಮಾಡ್ಕೊಂಡು ಬರ್ತಾ ಇದ್ದೇವೆ. ನೀವೆಲ್ಲ ರೈತರು ಹೊಲ ಹಸನು ಮಾಡಿ ಮಳೆ ಬಂದಾಗ ನೀವು ಬೀಜಗಳನ್ನು ಬಿತ್ತೀರಿ. ಬಿತ್ತಿರುವಂತಹ ಪ್ರತಿಯೊಂದು ಬೀಜಗಳು ಅವು ಶಕ್ತಿ ಸಮರ್ಥರಾಗಿದ್ರೆ ಅಥವಾ ಅಂಕುರವನ್ನು ಉಂಟು ಮಾಡುವಂತ ಸಾಮರ್ಥ್ಯ ಇದ್ರೆ ಮಾತ್ರ ಅದರಿಂದ ನಾವು ಬೆಳೆ ಪಡಿಬಹುದು ಹೊರತಾಗಿ ಆ ಅಂಕುರವನ್ನ ಇಲಿ ತಿಂದಿದ್ದು ಅಂದ್ರೆ ಅದನ್ನ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಪ್ರತಿಯೊಂದು ವಸ್ತು ಕೂಡ ಶಕ್ತಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಆ ಶಕ್ತಿಯನ್ನು ಕಳ್ಕೊಂಡ್ರೆ ಶಿವನು ಕೂಡ ಶವ ಹಾಕಂತಕ್ಕಂಥ ಮಾತನ್ನು ಕಳ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಶಕ್ತಿ ವಿಶಿಷ್ಟವಾಗಿರ್ತಕ್ಕಂಥ ಜಗತ್ತೆಲ್ಲವೂ ಕೂಡ ಶಕ್ತಿ ವಿಶಿಷ್ಟವಾಗಿರುವಂತಹದ್ದು. ಪರಬ್ರಹ್ಮವು ಕೂಡ ಶಕ್ತಿ ವಿಶಿಷ್ಟವಾಗಿರುವಂತಹದ್ದು. ಆ ಶಕ್ತಿಯನ್ನ ಅದಕ್ಕೆ ನಾವು ಶಿವನಿಗೂ ಶಕ್ತಿ ಇರುವಂತಹ ಸಂಬಂಧಕ್ಕೆ ಅವಿನಾಭಾವ ಸಂಬಂಧ ಅಂತ ಕರ್ಕೊಂಡ್ ಬರ್ತಾರೆ. ಹೇಗೆ ಒಂದು ಪುಷ್ಪದಲ್ಲಿ ಗಂಧ ಇರ್ತದೆ, ಆ ಗಂಧವನ್ನು ಬಿಟ್ಟು ಪುಷ್ಪ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಪುಷ್ಪವನ್ನು ಬಿಟ್ಟು ಗಂಧ ಇರ್ಲಿಕ್ಕೆ ಸಾಧ್ಯವಿಲ್ಲ. ಚಂದ್ರನನ್ನು ಬಿಟ್ಟು ಬೆಳದಿಂಗಳು ಇರಂಗಿಲ್ಲ, ಬೆಳದಿಂಗಳನ್ನು ಬಿಟ್ಟು ಚಂದ್ರ ಇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಪುಷ್ಪ ಗಂಧಗಳಂತೆ ಚಂದ್ರ ಮತ್ತು ಚಂದ್ರಿಕೆಯರಂತೆ ಶಿವ ಮತ್ತು ಶಕ್ತಿಯರು ಅನ್ಯೋನ್ಯವಾಗಿರುವಂತಹ ಸಂಬಂಧದಲ್ಲಿ ಇರ್ತಾ ಇದ್ದಂತಕ್ಕಂಥ ಮಾತು ಹೇಳ್ಕೊಂಡ್ಬರ್ತಾ ಇದ್ದಾರೆ. ಅಂತಾನೆ ಸನಾತನ ವೀರಶೈವ ಧರ್ಮದಲ್ಲಿ ಕೂಡ ಶಿವನಿಗೆ ಮಹತ್ವವನ್ನು ಕೊಟ್ಟು ಶಕ್ತಿ ಕೂಡ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂತಾನೆ ಈ ಗ್ರಾಮದೊಳಗೆ ಇವತ್ತು ದುರ್ಗಾದೇವಿಯ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ಬಹಳ ಗ್ರಾಮಗಳಲ್ಲಿ ತಿರುಗಾಡಿದೆ. ಪ್ರತಿಯೊಂದು ಊರಿನಲ್ಲಿ ಗ್ರಾಮ ದೇವಿ ಜಾತ್ರೆ ನಡ್ಕೊಂಡ್ ಬರ್ತಾರೆ. ದುರ್ಗವ್ವ ದ್ಯಾಮವ್ವನ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕಾರ್ಯಕ್ರಮ ಎಲ್ಲ ಕಡೆಗೆ ಸುಮಾರು 10 ಜಾತ್ರೆಯನ್ನು ನಾವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಅಂದ್ರೆ ದೇವಿ ಏನಪ್ಪ ಅಂದ್ರೆ ಇದು ತಾಯಿಯ ಸ್ವರೂಪ ಇದೆ. ನಾವು ತಂದೆಯನ್ನು ತಿಳ್ಕೋಬೇಕಾದ್ರೆ ತಾಯಿಯನ್ನು ಹೇಗೆ ಆಶ್ರಯಿಸಬೇಕು, ಹಾಗೆ ಪರಬ್ರಹ್ಮ ತತ್ವವನ್ನು ತಿಳ್ಕೋಬೇಕಾದ್ರೆ ಭಕ್ತಿಯಿಂದ ಮೊಟ್ಟ ಮೊದಲು ನಾವು ದೇವಿಗೆ ಶರಣಾಗತರಾಗಬೇಕಂತಕ್ಕಂಥ ಮಾತು ಹೇಳ್ತಾರೆ. ಹೇಗೆ ತಾಯಿ ತೋರಿಸಿದಾಗ ಪರಬ್ರಹ್ಮನ ತಂದೆ ತಿಳ್ಕೊಳ್ಳಿಕ್ಕೆ ಸಾಧ್ಯವು,
ಆಗ ಶಕ್ತಿಯ ಮುಖೇನ ನಾವು ಪರಬ್ರಹ್ಮವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ದುರ್ಗಾ ದುರ್ಗಾ ಅಂದ್ರೆ ಏನು ಅಂದ್ರೆ ದುಃಖೇನ ಆಪ್ತುಂ ಶಕ್ಯ ದುಃಖೇನ ಪ್ರಾಪ್ತುಂ ಶಕ್ಯ ದುರ್ಗಾ. ಆ ದೇವಿಯನ್ನು ಕೂಡ ಸಹಜವಾಗಿ ಪಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಉಪಾಸನೆ ಇದೆ. ನೀವೆಲ್ಲ ನವರಾತ್ರಿ ಒಳಗೆ 9 ದಿನಗಳ ಕಾಲ ಮನೆಯೆಲ್ಲವನ್ನು ಸ್ವಚ್ಛ ಮಾಡಿ ಮಡಿ ಮಾಡಿ ಉಪವಾಸಾದಿ ವ್ರತಗಳನ್ನು ಮಾಡಿ ದೇವಿಯ ಪುರಾಣಗಳನ್ನು ಪಾರಾಯಣ ಮಾಡಿ ಕಷ್ಟಪಟ್ಟು ದೇವಿಯನ್ನು ಪ್ರಾಪ್ತ ಮಾಡಿ